ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಕ್ಷಣದ ಮಾಹಿತಿಯನ್ನು ಟಿವಿ ಪರದೆಗಳು ನಿರಂತರವಾಗಿ ನಿಮಗೆ ಕೊಡ್ತಲೇ ಇವೆ. ಇರಾನ್ನ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಗಳು ನಿರಂತರವಾಗಿ ಮಿಸೈಲ್ ಹಾಗೂ ಬಾಂಬುಗಳ ಮಳೆ ಸುರಿಸ್ತಾ ಇವೆ. ಹಾಗೆ ಇರಾನ್ ಕೂಡ ಅರಬ್ ದೇಶಗಳ ಮೇಲೆ ಹಾಗೂ ಇಸ್ರೇಲ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಇದೆ. ಈ ಸಂದರ್ಭದಲ್ಲಿ ಚೈನಾ ಇರಾನ್ಗೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನು ಒದಗಿಸಿ ಕೊಡ್ತಾ ಇದೆ ಅನ್ನೋ ಆರೋಪವನ್ನ ಕೆಲ ಅಮೆರಿಕದ ಅಧಿಕಾರಿಗಳು ಮಾಡಿದ್ದಾರೆ. ಇರಾನ್ನ ಮಿಸೈಲ್ಗಳು ಎಲ್ಲೆಲ್ಲಿ ಬೀಳಬೇಕು ಅನ್ನೋದನ್ನ ಚೈನಾ ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತಾ ಇದೆ. ಅದನ್ನು ಆಧರಿಸಿ ಇರಾನ್ ದಾಳಿ ಮಾಡ್ತಾ ಇದೆ ಅನ್ನೋದು ಆ ಅಧಿಕಾರಿಗಳು ಮಾಡ್ತಾ ಇರೋ ಆರೋಪ. ಇದರ ಜೊತೆ ಇರಾನ್ UAE ಮೇಲೆ ನಡೆಸಿದ ಡ್ರೋನ್ ದಾಳಿಯ ಸಂದರ್ಭದಲ್ಲಿ ರಷ್ಯಾದ ಡ್ರೋನ್ ಅವಶೇಷಗಳು ಸಿಕ್ಕಿವೆ. ಇದು ರಷ್ಯಾ ಕೂಡ ಇರಾನಿಗೆ ಒಂದಷ್ಟು ಆಯುಧಗಳನ್ನು ಸರಬರಾಜು ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ ಯುದ್ಧವನ್ನು ಸೋಲ್ತಾ ಇದೆ. ನಾವು ಇರಾನ್ನ ಮೇಲೆ ಸಂಪೂರ್ಣವಾಗಿ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅವರು ಸಂಧಾನಕ್ಕಾಗಿ ದಾರಿಗಳನ್ನು ಹುಡುಕೊಳ್ತಾ ಇದ್ದಾರೆ, ಪ್ರಾಣ ರಕ್ಷಣೆಗೆ ನಮ್ಮನ್ನ ಬೇಡಿಕೊಳ್ತಾ ಇದ್ದಾರೆ. ಆದರೆ ಸಂಧಾನದ ಮಾತುಕತೆಗಳ ಸಮಯ ಮೀರಿ ಹೋಗಿದೆ ಅನ್ನೋ ಮಾತನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನಿನ ಯಾವುದೇ ಪ್ರಜೆ ತಲೆ ಮೇಲೆತ್ತಿ ನೋಡಿದರೆ ಅಲ್ಲಿ ನಮ್ಮ ವಾಯುಪಡೆಯ ಯುದ್ಧ ವಿಮಾನಗಳು ಮಿಸೈಲುಗಳ ದರ್ಶನ ಆಗತ್ತೆ ಅಂತ ಹೇಳಿರೋ ಅಮೆರಿಕ ಈ ಯುದ್ಧದಲ್ಲಿ 4 ದಿನಗಳಲ್ಲಿ ನಾವು ಮೇಲ್ಗೈಯನ್ನ ಸಾಧಿಸಿದೀವಿ. ಇರಾನ್ನ ಏರ್ ಡಿಫೆನ್ಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿದೀವಿ. ಅಲ್ಲಿನೂ ನಮ್ಮನ್ನ ತಡೆಯೋದಕ್ಕೆ ಏನೂ ಉಳಿದಿಲ್ಲ. ಈಗ ನಾವು ಯಾವಾಗ ಬಯಸಿದ್ರೆ ಆಗ ಈ ಯುದ್ಧವನ್ನ ಮುಗಿಸುವ ಶಕ್ತಿ ನಮಗಿದೆ ಅಂತ ಅಮೆರಿಕ ಹೇಳ್ಕೊಂಡಿದೆ. A few days, in under a week, the two most powerful air forces in the world will have complete control all day, all night, day and night, finding, fixing, and finishing the missiles and defense industrial base of the Iranian military. ಇನ್ನು ಗೆಳೆಯರೆ, ಕೆಲ ಮಾಧ್ಯಮಗಳು ಇದನ್ನ ಜಿಯೋನಿಸ್ಟ್ ಆಡಳಿತ ಮತ್ತು ಇಸ್ಲಾಮಿಕ್ ಆಡಳಿತದ ನಡುವಿನ ಯುದ್ಧದಂತೆ ವರ್ಣಿಸ್ತಾ ಇವೆ ಮತ್ತು ಇದು ಇಸ್ಲಾಂ ವಿರುದ್ಧ ಇಸ್ರೇಲ್ ಮಾಡ್ತಾ ಇರೋ ದಾಳಿ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಆದರೆ ಕೆಲ ಐತಿಹಾಸಿಕ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇದ್ರೆ ಇದು ಆಧಿಪತ್ಯಕ್ಕಾಗಿ ನಡೀತಿರೋ ಸಂಘರ್ಷನ ಅಥವಾ ಮತದ ಕಾರಣದಿಂದ ಉಂಟಾಗ್ತಾ ಇರೋ ಯುದ್ಧನ ಅನ್ನೋದು ಅರ್ಥ ಆಗೋದಿಲ್ಲ. ಇವತ್ತು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಕೆಲ ಮಾಹಿತಿಗಳು ನಿಜಕ್ಕೂ ನಮಗೆ ಅಚ್ಚರಿಯನ್ನುಂಟು ಮಾಡುತ್ತವೆ. ಇವತ್ತು ಇಸ್ರೇಲಿನ ಮಿತ್ರರ ಥರ ನಾವು ಯಾರನ್ನ ನೋಡ್ತಾ ಇದ್ದೀವಿ, ಅದೇ ದೇಶಗಳು ಒಂದು ಕಾಲಕ್ಕೆ ಇಸ್ರೇಲ್ ಹುಟ್ಟೋದನ್ನೇ ವಿರೋಧಿಸಿದ್ವು. ಹಾಗೆ ಇವತ್ತು ನಾವು ಯಾರನ್ನ ಇಸ್ರೇಲಿನ ಪರಮ ಶತ್ರುಗಳ ಥರ ಕಾಣ್ತಾ ಇದ್ದೀವಿ, ಆ ದೇಶಗಳು ಇಸ್ರೇಲ್ ಹುಟ್ಟಿದ ಸಂದರ್ಭದಲ್ಲಿ ಅದರ ಜೊತೆ ನಿಂತಿದ್ವು ಮತ್ತು ಇಸ್ರೇಲಿಗೆ ಮಾನ್ಯತೆಯನ್ನು ಕೊಟ್ಟ ಮೊಟ್ಟ ಮೊದಲ ಇಸ್ಲಾಮಿಕ್ ದೇಶಗಳು ಅಂತ ಕೂಡ ಅನ್ನಿಸ್ಕೊಂಡಿದ್ವು. ನಿಮಗೆ ಗೊತ್ತಿರಲಿ, ಇವತ್ತು ಇಸ್ರೇಲ್ ಮತ್ತು ಟರ್ಕಿಯ ನಡುವೆ ಹಸಿ ಹುಲ್ಲು ಕೂಡ ಧಗ್ಗನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಟರ್ಕಿಯನ್ನ ಇಸ್ರೇಲ್ ನಖಶಿಖ ಅಂತ ದ್ವೇಷ ಮಾಡುತ್ತೆ. ಹಾಗೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಕೂಡ ಇಸ್ರೇಲಿನ ಸರ್ವನಾಶವನ್ನ ಬಯಸ್ತಾ ಇದ್ದಾರೆ. ಹಾಗೆ ಇರಾನ್ ಕೂಡ. ಇರಾನ್ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದಲ್ಲಿ ವಿಪರೀತ ಪ್ರಮಾಣದ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತು. ಇಸ್ರೇಲಿನ ಸುತ್ತ ಒಂದಷ್ಟು ಪ್ರಾಕ್ಸಿ ಪಡೆಗಳು ಹುಟ್ಟುಕೊಳ್ಳೋದಕ್ಕೆ, ಇಡೀ ಮಧ್ಯಪ್ರಾಚ್ಯವನ್ನ ಅವರು ಅತಂತ್ರದ ಸ್ಥಿತಿಗೆ ತಳ್ಳೋದಕ್ಕೆ ಕಾರಣ ಆಗಿದ್ದು ಇರಾನ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಆದ್ರೆ ಇಸ್ರೇಲ್ ಅನ್ನೋ ದೇಶ 1948ರಲ್ಲಿ ಹುಟ್ಟಿತು ನೋಡಿ. ಆಗ ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ಅನ್ನ ಒಪ್ಪಿದ ಮತ್ತು ಅದಕ್ಕೆ ಮಾನ್ಯತೆಯನ್ನ ಕೊಟ್ಟ ಇಸ್ಲಾಮಿಕ್ ದೇಶ ಅಂದ್ರೆ ಅದು ಟರ್ಕಿ. ಹಾಗೆ ಅವತ್ತು ಇಸ್ರೇಲ್ ಅನ್ನ ಒಪ್ಪಿದ 2ನೇ ಮುಸ್ಲಿಂ ದೇಶ ಅನ್ನಿಸ್ಕೊಂಡಿದ್ದು ಇರಾನ್. ಗೆಳೆಯರೆ, 1948ರಲ್ಲಿ ಇರಾನ್ ಅನ್ನ ರಾಜ ಶಾ ಪೆಹಲವಿ ಆಳ್ತಾ ಇದ್ದ. ಆತನ ಅಷ್ಟೂ ಆಡಳಿತಾವಧಿಯಲ್ಲಿ ಇರಾನ್ ಹಾಗೂ ಇಸ್ರೇಲ್ಗಳ ನಡುವಿನ ಸಂಬಂಧ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಟರ್ಕಿಯಲ್ಲಿ ಕೂಡ ಎರ್ಡೋಗನ್ ಬರೋವರೆಗೆ ಇಸ್ರೇಲ್ ಮತ್ತು ಟರ್ಕಿಯ ಸಂಬಂಧಗಳು ಅಷ್ಟೊಂದು ಹಳಸಿರಲಿಲ್ಲ. 1979ರಲ್ಲಿ ಯಾವಾಗ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತೋ, ಇರಾನ್ ಆಡಳಿತ ಥಿಯೋಕ್ರಸಿಯ ಪಾಲಾಯಿತೋ, ಅಲ್ಲಿಂದ ಇರಾನ್ ಹಾಗೂ ಇಸ್ರೇಲ್ ನಡುವೆ ಒಂದು ದ್ವೇಷದ ಅಧ್ಯಾಯ ಆರಂಭ ಆಯಿತು. ಆದರೆ ಈ ಮೌಲ್ವಿಗಳ ಸರ್ಕಾರ ಇರಾನ್ನಲ್ಲಿ ಬರೋ ಮೊದಲು ಇಸ್ರೇಲ್ ಮತ್ತು ಇರಾನ್ನ ನಡುವೆ ಅತ್ಯದ್ಭುತ ವ್ಯಾಪಾರ ಸಂಬಂಧಗಳಿದ್ವು. ಅವತ್ತು ಆರ್ಥಿಕವಾಗಿ ಕೂಡ ಪರಸ್ಪರ ಎಷ್ಟು ಸಹಕಾರವನ್ನು ಕೊಟ್ಕೊಳ್ತಾ ಇದ್ರು ಅಂದ್ರೆ, ಇರಾನಿನ ತೈಲವನ್ನ ಯುರೋಪ್ಗೆ ಸರಬರಾಜು ಮಾಡೋದಕ್ಕೆ ಇಸ್ರೇಲಿನ ಮೂಲಕ ಒಂದು ಪೈಪ್ಲೈನ್ ಹೋಗಿತ್ತು ಮತ್ತು ಆ ಪೈಪ್ಲೈನ್ ಇತ್ತೀಚಿನವರೆಗೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಕೂಡ ಆಗಬಹುದು. ಸ್ನೇಹಿತರೆ, ಕೆಲ ವಿಷಯಗಳೇ ಹಾಗೆ. ಅವುಗಳನ್ನು ನಾವು ತಿಳ್ಕೊಂಡಷ್ಟು ಅವು ನಮ್ಮಲ್ಲಿನ ಆಶ್ಚರ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತವೆ. ಈ ಇಸ್ರೇಲ್ ಹುಟ್ಟೋ ಸಂದರ್ಭದಲ್ಲಿ ಇರಾನ್ ರಾಜ ಶಾ ಪೆಹಲವಿಯ ಆಳ್ವಿಕೆಯಲ್ಲಿತ್ತು ಮತ್ತು ವಿಶ್ವಸಂಸ್ಥೆ ಪ್ಯಾಲೆಸ್ತೀನ್ಗಾಗಿ ರೂಪಿಸಿದ್ದ ಸ್ಪೆಷಲ್ ಕಮಿಟಿ ಆನ್ ಪ್ಯಾಲೆಸ್ತೀನ್ನ ಸದಸ್ಯ ದೇಶ ಆಗಿ ಕೂಡ ಇರಾನ್ ಗುರುತಿಸಿಕೊಂಡಿತ್ತು. ಅವತ್ತು ಭಾರತ, ಯುಗೋಸ್ಲೋವಿಯಾಗಳು ಕೂಡ ಆ ಕಮಿಟಿಯ ಭಾಗ ಆಗಿತ್ತು.
ಅದರಲ್ಲಿ ಒಟ್ಟು 11 ದೇಶಗಳಿದ್ವು. ಆ ಕಮಿಟಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಎರಡನ್ನು ಬೇರೆ ಬೇರೆ ದೇಶಗಳನ್ನಾಗಿ ಮಾಡುವ ನಿರ್ಣಯವನ್ನು ಕೈಗೊಳ್ತು. ಅದಕ್ಕೆ 11 ದೇಶಗಳ ಪೈಕಿ 8 ದೇಶಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟವು. ಆದರೆ ಇರಾನ್, ಭಾರತ ಮತ್ತು ಯುಗೋಸ್ಲೋವಿಯಾಗಳು ಈ 2 ದೇಶಗಳ ಥಿಯರಿಯನ್ನ ಅವತ್ತು ವಿರೋಧಿಸಿದ್ವು. ಪ್ಯಾಲೆಸ್ತೀನ್ಗೆ ಈ ದೇಶಗಳು ಬೆಂಬಲವನ್ನು ಕೊಟ್ಟವು. ಇಸ್ರೇಲ್ ಉದಯವನ್ನ ಈ 3 ದೇಶಗಳು ವಿರೋಧ ಮಾಡಿದ್ವು. ಆದರೆ 1948ರಲ್ಲಿ ಇಸ್ರೇಲ್ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ ನಂತರ ಟರ್ಕಿ ಇಸ್ರೇಲ್ ನನ್ನ ಬೆಂಬಲಿಸಿತು, ಅದಕ್ಕೆ ಮಾನ್ಯತೆಯನ್ನು ಕೊಡ್ತು. ಆ ನಂತರ ಇರಾನ್ ಕೂಡ ಇಸ್ರೇಲ್ ಅನ್ನು ಒಪ್ಪಿಕೊಳ್ತು. ಅದಾದ ಮೇಲೂ ರಾಜಾ ಶಾ ಪೆಹಲವಿಯ ಕಾಲದಲ್ಲಿ ಇರಾನ್ ಮತ್ತು ಇಸ್ರೇಲ್ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಇರಾನ್ ಇಸ್ರೇಲ್ಗೆ ತನ್ನ ನೆಲದಲ್ಲಿ ಜಾಗವನ್ನು ಕಲ್ಪಿಸಿಕೊಡ್ತು. ಇರಾನ್ನ ಒಳಗೆ ಮೊಸಾದ್ನ ಏಜೆಂಟರು ಕೆಲಸ ಮಾಡ್ತಾ ಹೋದ್ರು. ಗೆಳೆಯರೆ, ಅವತ್ತಿಗೆ ಇರಾನ್ ಹಾಗೂ ಇರಾಕ್ ನಡುವೆ ಸಂಬಂಧಗಳು ಸರಿ ಇರಲಿಲ್ಲ. ಎರಡೂ ಕೂಡ ಮುಸಲ್ಮಾನರೇ ಹೆಚ್ಚಿದ್ದ ದೇಶಗಳಾಗಿದ್ವು. ಇರಾಕ್ ಇರಾನ್ನ ವಿರುದ್ಧ ಕೊತ ಕುದಿತಾ ಇತ್ತು. ಆ ಸಂದರ್ಭದಲ್ಲಿ ಇರಾಕ್ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಮಾಡಿಕೊಳ್ಳೋದಕ್ಕೆ ಹೊರಟಾಗ ರಾಜಾ ಶಾ ಪೆಹಲವಿ ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ. ಆದರೆ ಇರಾನ್ಗೆ ನೇರವಾಗಿ ಇರಾಕ್ ಅನ್ನ ತಡವಿಕೊಳ್ಳುವ ಶಕ್ತಿ ಸಾಮರ್ಥ್ಯಗಳವತ್ತಿರಲಿಲ್ಲ. ಹೀಗಾಗಿ ಅವರ ಬೆಂಬಲಕ್ಕವತ್ತು ನಿಂತಿದ್ದು ಇದೇ ಇಸ್ರೇಲ್. ಇರಾನ್ ಅನ್ನ ಕಾಪಾಡೋದಕ್ಕೆ ಇಸ್ರೇಲ್ ಬಂತು. ಇಸ್ರೇಲಿನ ಮೊಸಾದ್ ಏಜೆಂಟರಿಗೆ ಇರಾನ್ ತನ್ನ ನೆಲದಲ್ಲಿ ಅವಕಾಶವನ್ನು ಮಾಡಿಕೊಡ್ತು. ಇರಾಕ್ನ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಇಸ್ರೇಲ್ ಹೊಡೆದು ಹಾಕುವ ಮೂಲಕ ಇರಾನಿಗೊಂದು ದೊಡ್ಡ ಉಪಕಾರವನ್ನು ಕೂಡ ಮಾಡ್ತು. ಇನ್ನು ಈ ರೇಜಾ ಶಾ ಪೆಹಲವಿ ಸೆಕ್ಯುಲರ್ ನಾಯಕನಾಗಿದ್ದ. ಇರಾನ್ ಅವತ್ತಿಗೆ ತುಂಬಾ ಲಿಬರಲ್ ಆಗಿತ್ತು. ಈತ ಪಶ್ಚಿಮದ ಕಡೆಗೆ ವಾಲ್ಕೊಂಡಿದ್ದ. ಹೀಗಾಗಿ ಇಸ್ರೇಲ್ ವಿರುದ್ಧ ಶಾ ಪೆಹಲವಿ ಅಂಥ ದ್ವೇಷವನ್ನೇನು ಬೆಳೆಸ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಸಾಧ್ಯ ಆದಷ್ಟು ಇಸ್ರೇಲಿನ ಸಹಾಯವನ್ನು ಪಡ್ಕೊಂಡು ಇರಾನನ್ನು ಅಭಿವೃದ್ಧಿಪಡಿಸೋದಕ್ಕೆ, ಇರಾನಿನ ಶತ್ರುಗಳನ್ನು ನಾಶ ಮಾಡೋದಕ್ಕೆ ರೇಜಾ ಶಾ ಪೆಹಲವಿ ಪ್ರಯತ್ನಗಳನ್ನು ಮಾಡ್ತಾ ಹೋದರು. ಆದರೆ ಅವತ್ತೂ ಕೂಡ ಇರಾನ್ನಲ್ಲಿದ್ದ ಇಸ್ಲಾಮಿಕ್ ಸ್ಕಾಲರ್ಗಳು, ಮೌಲ್ವಿಗಳು ಇವರೆಲ್ಲ ಇಸ್ರೇಲ್ ವಿರುದ್ಧ ಕೆಂಡ ಕಾರ್ತಾ ಬರ್ತಾ ಇದ್ರು. ಅದಕ್ಕೆ ಮತ ಮತ್ತು ಕಟ್ಟರ್ ಇಸ್ಲಾಂ ಅನ್ನೋದು ಕಾರಣ ಆಗಿತ್ತೇ ಹೊರತು ಮತ್ತಿನ್ನೇನು ಅಲ್ಲ. ಹೀಗಾಗಿನೇ ಇರಾನ್ ಇಸ್ರೇಲ್ಗೆ ಮಾನ್ಯತೆಯನ್ನ ಕೊಟ್ಟ ಸಂದರ್ಭದಲ್ಲೂ ಕೂಡ ಅಲ್ಲಿನ ಮೌಲ್ವಿಗಳು, ಮತಗುರುಗಳು ರಾಜನ ನಿರ್ಧಾರವನ್ನ ವಿರೋಧ ಮಾಡಿದ್ರು. ತೆಹರಾನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ನಡೆಸಿದ್ರು. ಅದ್ಯಾವುದರ ಬಗ್ಗೆನೂ ಇರಾನ್ನ ಆಡಳಿತ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ. ಇರಾನ್ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನು ಕೂಡ ಇರಾನ್ ಕಳ್ಕೊಳ್ಳಿಲ್ಲ. ಅದರ ಲಾಭ ಕೂಡ ಇರಾನ್ಗೆ ಆಗ್ತಾ ಹೋಯ್ತು. ಇದೆಲ್ಲದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. ಇದೇ ಏಪ್ರಿಲ್ 8ನೇ ತಾರೀಕು 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. 39,500 ರೂಪಾಯಿಗೆ ನಿಮ್ಮನ್ನ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ ಗಯಾಗೆ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳನ್ನು ಅವರೇ ಮಾಡ್ತಾರೆ, ಸಲೀಸಾಗಿ ದೇವರ ದರ್ಶನ ಆಗುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಹೊರಡೋ ದಿನ ಏಪ್ರಿಲ್ 8. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಅವತ್ತಿಗಾಗಲೇ ಇರಾನ್ ಅತಿ ದೊಡ್ಡ ತೈಲೋತ್ಪಾದಕ ದೇಶ ಅನ್ನಿಸ್ಕೊಂಡಿತ್ತು. ತೈಲದ ಆದಾಯ ಇರಾನ್ಗೆ ಸಮೃದ್ಧವಾಗಿ ಬರ್ತಾ ಇತ್ತು. ಆ ತೈಲವನ್ನ ಅವರು ಯುರೋಪಿಯನ್ ದೇಶಗಳಿಗೆ ಕಳುಹಿಸಬೇಕು ಅಂದ್ಕೊಂಡ್ರು. ಅದನ್ನ ಅತ್ಯಂತ ಸುಲಭವಾಗಿ ಮತ್ತು ಅತಿ ಕಡಿಮೆ ಖರ್ಚಲ್ಲಿ ಸಾಗಾಟ ಮಾಡಬೇಕು ಅಂದ್ಕೊಂಡ ಇರಾನ್ಗೆ ಮೆಡಿಟರೇನಿಯನ್ ವರೆಗೆ ಒಂದು ಪೈಪ್ಲೈನ್ ಅನ್ನ ಮಾಡಿಕೊಂಡ್ರೆ ಹೇಗೆ ಅನ್ನೋ ಐಡಿಯಾ ಬಂತು. ಆ ಪೈಪ್ಲೈನ್ ಮೂಲಕ ಬರೀ ಇರಾನ್ ಮಾತ್ರ ಅಲ್ಲ, ಅರಬ್ ದೇಶಗಳು ಕೂಡ ತಮ್ಮ ಪೆಟ್ರೋಲಿಯಂ ಅನ್ನ ಪಶ್ಚಿಮದ ದೇಶಗಳಿಗೆ ಸಾಗಾಟ ಮಾಡೋದು ಸುಲಭ ಆಗ್ತಾ ಇತ್ತು. ಹೀಗಾಗಿ ಅಂಥದ್ದೊಂದು ಪೈಪ್ಲೈನ್ ಅನ್ನ ಇಸ್ರೇಲ್ನ ನೆಲದ ಮೂಲಕ ಹಾಕೊಳ್ಳೋದಕ್ಕೆ ಇರಾನ್ ಮತ್ತು ಅರಬ್ ದೇಶಗಳಿಗೆ ಇಸ್ರೇಲ್ ಅವಕಾಶವನ್ನ ಮಾಡಿಕೊಡ್ತು. ಗೆಳೆಯರೆ, ಅವತ್ತಿಗೂ ಕೂಡ ಅರಬರಿಗೆ ಇಸ್ರೇಲ್ ಮೇಲೆ ಅಂಥ ಪ್ರೀತಿ ಏನಿರಲಿಲ್ಲ. ಅಲ್ಲಿನ ವಹಾಬಿಗಳು ಇಸ್ರೇಲ್ ಹುಟ್ಟಿದ್ದನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ರು ಮತ್ತು ಪ್ರಾದೇಶಿಕ ರಾಜಕಾರಣ ಕೂಡ ಇಸ್ರೇಲ್ ಅನ್ನ ವಿರೋಧಿಸೋ ಹಾಗೆ ಮಾಡ್ತಾ ಇತ್ತು. ಅರಬ್ ದೇಶಗಳಿಗೆ ಕೂಡ ಅಲ್ಲಿ ಬೇರೆ ದಾರಿ ಇರಲಿಲ್ಲ. ಇನ್ನು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಈ ಪೈಪ್ಲೈನ್ ಅನ್ನ ಮಾಡ್ಕೊಳ್ಳದೆ ಇದ್ರೆ ಅರಬ್ ದೇಶಗಳು ಹಾಗೂ ಇರಾನ್ ಕೂಡ ತಮ್ಮ ತೈಲವನ್ನ ಅರಬ್ಬಿ ಸಮುದ್ರದ ಮೂಲಕ ಹಿಂದೂ ಮಹಾಸಾಗರಕ್ಕೆ ಬಂದು ಅಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಆಫ್ರಿಕಾ ಖಂಡವನ್ನ ಸುತ್ತಕೊಂಡು ಯುರೋಪ್ಗೆ ಹೋಗಬೇಕಾಗಿ ಬರ್ತಾ ಇತ್ತು. ಅಷ್ಟು ದೂರದ ಹಾದಿಯಲ್ಲಿ ತೈಲವನ್ನ ತಗೊಂಡು ಹೋದ್ರೆ ಅದು ಸಾಗಾಟದ ವೆಚ್ಚ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇತ್ತು. ಹೀಗಾಗಿ ಇಸ್ರೇಲ್ ಕೊಟ್ಟ ಆಫರ್ ಅನ್ನ ಅಲ್ಲಿ ಎಲ್ಲರೂ ಒಪ್ಕೊಂಡಿದ್ರು. ಅಲ್ಲೊಂದು ಪೈಪ್ಲೈನ್ ನಿರ್ಮಾಣ ಆಯಿತು. ಕೆಂಪು ಸಮುದ್ರದ ಭಾಗದಲ್ಲಿರೋ
ಇಲಾತ್ ಪೋರ್ಟ್ನಿಂದ ಮೆಡಿಟರೇನಿಯನ್ನಲ್ಲಿನ ಅಶ್ಕೆಲಾನ್ ಪೋರ್ಟ್ವರೆಗೆ ಸುಮಾರು 254 ಕಿಲೋಮೀಟರ್ಗಳ ದೂರದ ಸುರಂಗವನ್ನು ತೆಗೆದು ಅಲ್ಲಿ ಸುಮಾರು 42 ಇಂಚುಗಳಷ್ಟು ಅಗಲ ಮತ್ತು 254 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅನ್ನು ಹಾಕೋದಿಕ್ಕೆ ಲಿಟನ್ಸ್ಟೈನ್ ಹಾಗೂ ಪನಾಮಾದ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಅನ್ನು ಕೊಡಲಾಯಿತು. ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ಕೂಡ ಆ ಪೈಪ್ಲೈನ್ಗೆ ಹೂಡಿಕೆ ಮಾಡಿದ್ವು. ಆ ಪೈಪ್ ಮೂಲಕ ಸುಯೆಜ್ ಕೆನಾಲ್ ಬಂದಾದರೂ ಕೆಂಪು ಸಮುದ್ರದ ಇಲಾತ್ ಬಂದರಿನ ಮೂಲಕ ಮೆಡಿಟರೇನಿಯನ್ಗೆ ತೈಲವನ್ನು ಸಾಗಿಸಿ ಅಲ್ಲಿಂದ ಬೇರೆ ಬೇರೆ ಹಡಗುಗಳಿಗೆ ತೈಲವನ್ನು ಶಿಫ್ಟ್ ಮಾಡೋ ಪ್ಲಾನ್ ಮಾಡಿದ್ರು. ಇದಕ್ಕಾಗಿ ದೊಡ್ಡ ಮಟ್ಟದ ಸ್ಟೋರೇಜ್ ಅನ್ನು ನಿರ್ಮಾಣ ಮಾಡಿಕೊಳ್ಳಾಯಿತು. ಆ ಪೈಪ್ಲೈನ್ ಕಾರ್ಯನಿರ್ವಹಿಸೋದಕ್ಕೆ ಕೂಡ ಪ್ರಾರಂಭ ಮಾಡಿತು. ಇದರಿಂದ ಇರಾನ್ಗೆ ಕೂಡ ತನ್ನ ತೈಲ ಖರೀದಿದಾರರಿಗೆ ಆದಷ್ಟು ಬೇಗ ಮತ್ತು ಅತಿ ಹೆಚ್ಚು ತೈಲವನ್ನು ಪೂರೈಕೆ ಮಾಡೋದಕ್ಕೆ ಕೂಡ ಸಾಧ್ಯ ಆಯಿತು. ಈ ಪೈಪ್ಲೈನ್ ಕಾರ್ಯಾರಂಭ ಮಾಡಿದ್ದು 1968ರಿಂದ. ಗೆಳೆಯರೆ, ಈ ಪೈಪ್ಲೈನ್ ಕಾಮಗಾರಿ ಕೂಡ ಎಷ್ಟು ರಹಸ್ಯವಾಗಿ ನಡೆದು ಹೋಯಿತು ಅಂದ್ರೆ ಇದು ಇರಾನ್ ಹಾಗೂ ಇಸ್ರೇಲ್ಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಿರಲಿಲ್ಲ. ಇನ್ನು ಈ ಪೈಪ್ಲೈನ್ ಬಗ್ಗೆ ಇಸ್ರೇಲ್ ಅಮೆರಿಕಾಗೆ ಮಾಹಿತಿಯನ್ನು ಕೊಡಲೇಬೇಕಿತ್ತು. ಹಾಗಲ್ಲದೆ ಇದ್ರೆ ಅಮೆರಿಕ ಇದನ್ನು ವಿರೋಧಿಸುವ ಸಾಧ್ಯತೆ ಇರ್ತಾ ಇತ್ತು. ಜೊತೆಗೆ ಇರಾನ್ ಹಾಗೂ ಅಮೆರಿಕಾಗಳ ಸಂಬಂಧಗಳು ಕೂಡ ತುಂಬಾ ಗಟ್ಟಿಯಾಗಿದ್ವು. ಹೀಗಾಗಿ ಇಸ್ರೇಲ್ ಈ ಪೈಪ್ಲೈನ್ ನಿರ್ಮಾಣದಿಂದ ಏನೆಲ್ಲ ಲಾಭಗಳಾಗಲಿವೆ ಅನ್ನೋದನ್ನ ಅಮೆರಿಕಾಗೆ ಹೇಳಿತು, ಅಮೆರಿಕಾಗೆ ಮನವರಿಕೆ ಮಾಡಿಕೊಡ್ತು. ಆ ನಂತರ ಅಮೆರಿಕ ಇದಕ್ಕೆ ಅನುಮತಿಯನ್ನು ಕೂಡ ಕೊಡ್ತು. ಹಾಗೆ ಈ ಪ್ಲಾನ್ ಕೂಡ ವರ್ಕೌಟ್ ಆಯಿತು. ಆದರೆ ಇಂಥದ್ದೊಂದು ಪೈಪ್ಲೈನ್ ನಿರ್ಮಾಣವಾಗಿ 10 ವರ್ಷ ಕಳೆಯೋ ಹೊತ್ತಿಗೆ ಇರಾನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಆ ಕ್ರಾಂತಿಯ ಕಾರಣದಿಂದ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಸಂಘರ್ಷಗಳು ಕೂಡ ಹೆಚ್ಚಾಗ್ತಾ ಹೋದ್ವು. ಇಸ್ಲಾಮಿಕ್ ಸರ್ಕಾರ ಇಸ್ರೇಲ್ ಅನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತು. ಹೀಗಾಗಿ ಇರಾನಿನ ಪಾಲಿಗೆ ಈ ಪೈಪ್ಲೈನ್ ವೇಸ್ಟ್ ಆಯಿತು. ಆದರೆ ಇಸ್ರೇಲ್ ಅರಬರ ತೈಲವನ್ನ ಮೆಡಿಟರೇನಿಯನ್ ಮೂಲಕ ಯುರೋಪ್ಗೆ ಸಾಗಾಟ ಮಾಡೋದಕ್ಕೆ 2017ರವರೆಗೂ ಈ ಪೈಪ್ಲೈನ್ ಅನ್ನ ಬಳಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಆ ನಂತರ ಪರಿಸರದ ಕಾರಣಗಳಿಂದ ಈ ಪೈಪ್ಲೈನ್ ಬಳಕೆಯನ್ನು ನಿಲ್ಲಿಸಲಾಯಿತು. ಸದ್ಯಕ್ಕೆ ಇದನ್ನು ಮುಚ್ಚಿದ್ದಾರೆ. ಆದರೆ 1968ರಿಂದ 1979ರವರೆಗೆ ಈ ಪೈಪ್ಲೈನ್ ಮೂಲಕ ಇರಾನ್ ಬಿಲಿಯಾಂತರ ಬ್ಯಾರಲ್ಗಳಷ್ಟು ತೈಲವನ್ನ ಇಸ್ರೇಲ್ನ ನೆಲದ ಮೂಲಕವೇ ಮೆಡಿಟರೇನಿಯನ್ ಹಾಗೂ ಯುರೋಪ್ ದೇಶಗಳಿಗೆ ಸಾಗಾಟ ಮಾಡಿತ್ತು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಪರಿಸರದ ಕಾರಣವನ್ನು ಕೊಟ್ಟು ಈ ಪೈಪ್ಲೈನ್ ಅನ್ನ ಈಗ ಮುಚ್ಚಲಾಗಿದೆ. ಈ ಪೈಪ್ಲೈನ್ ಹೋಗಿರೋ ಮಾರ್ಗ ಇದೆಯಲ್ಲ, ಇದು ಎಕೋಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ. ಇಲ್ಲಿ ಒಟ್ಟು 254 ಕಿಲೋಮೀಟರ್ ಪೈಪ್ಲೈನ್ನ ಹಾದಿಯಲ್ಲಿ 110 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೊಡ್ಡ ಪ್ರಮಾಣದ ವನ್ಯಜೀವಿಗಳು ಹಾಗೂ ಇನ್ನಿತರ ಸಸ್ತನಿಗಳಿವೆಯಂತೆ. ಒಂದು ವೇಳೆ ಈ ಭಾಗದಲ್ಲಿ ಪೈಪ್ಲೈನ್ ಏನಾದರೂ ತುಂಡಾದರೆ ಅಥವಾ ಮತ್ತಿನ್ನೇನಾದರೂ ಆದರೆ ಅದು ದೊಡ್ಡ ಮಟ್ಟದ ಅನಾಹುತಗಳಿಗೆ ಕಾರಣ ಆದೀತು ಅನ್ನೋ ಆತಂಕದಿಂದ ಈ ಪೈಪ್ಲೈನ್ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಯಿತು. ಗೆಳೆಯರೆ, 1968ರಿಂದ 1979ರವರೆಗೆ ಇರಾನ್ ಈ ಪೈಪ್ಲೈನ್ ಮೂಲಕ ಸಾಕಷ್ಟು ಲಾಭವನ್ನು ಮಾಡಿಕೊಳ್ತು. ಅಷ್ಟೇ ಅಲ್ಲ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಬಂಧಗಳು ಚೆನ್ನಾಗೇ ಇದ್ದಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ದೃಷ್ಟಿಯಿಂದ ಹಾಗೂ ಯುರೋಪ್ ಜೊತೆಗಿನ ಸಂಬಂಧಗಳು ಮತ್ತು ವ್ಯಾಪಾರದ ದೃಷ್ಟಿಯಿಂದ ಕೂಡ ಇರಾನ್ಗೆ ಸಾಕಷ್ಟು ಲಾಭಗಳಾಗ್ತಾ ಇದ್ವು. ಇರಾನ್ ಇಡೀ ಜಗತ್ತಿನ ಜೊತೆ ವ್ಯಾಪಾರ ಮಾಡಿಕೊಳ್ತಾ ತನ್ನ ದೇಶದ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ತಾ ಆರ್ಥಿಕವಾಗಿ ಕೂಡ ಸದೃಢಗೊಳ್ಳೋದಿಕ್ಕೆ ಸಾಕಷ್ಟು ಅವಕಾಶಗಳಿರ್ತಾ ಇದ್ವು. ಆದರೆ ಮತದ ಅಮಲಿಗೆ ಬಿದ್ದ ಇರಾನ್ ಮಧ್ಯಪ್ರಾಚ್ಯವನ್ನ ಅತಂತ್ರಗೊಳಿಸುವ ಮತ್ತು ಇಸ್ರೇಲನ್ನ ನಾಶ ಮಾಡುವ ಕನಸು ಕಾಣ್ತಲೇ ತನ್ನ ಎಲ್ಲವನ್ನ ಕಳ್ಕೊಳ್ಳುವ ಪರಿಸ್ಥಿತಿಯನ್ನು ತಂದುಕೊಳ್ತು. ಕಳೆದ 4.5 ದಶಕಗಳ ಇರಾನ್ನ ಆಡಳಿತ ಇದೆ ನೋಡಿ, ಅದು ಆ ದೇಶವನ್ನು ಆರ್ಥಿಕವಾಗಿ ಅಧಃಪತನವನ್ನು ತಲುಪುವ ಹಾಗೆ ಮಾಡಿದೆ. ಅಲ್ಲಿನ ವಿದ್ಯಾವಂತರು ಉದ್ಯೋಗಗಳನ್ನು ಹುಡುಕೊಂಡು ನಾನಾ ದೇಶಗಳಿಗೆ ವಲಸೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. 40-45 ವರ್ಷಗಳ ಕಾಲ ಆಯುಧಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಒಂದು ಅಣ್ವಸ್ತ್ರವನ್ನು ಮಾಡಿಕೊಳ್ಳೋದಕ್ಕೆ, ಇಸ್ಲಾಮಿಕ್ ಜಗತ್ತಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಆ ಭಾಗದಲ್ಲಿ ಶಿಯಾ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅನ್ನೋ ಕಾರಣಕ್ಕೆ ತನ್ನ ಅಷ್ಟೂ ಸಂಪನ್ಮೂಲಗಳನ್ನು, ತನ್ನ ಅಷ್ಟೂ ಶಕ್ತಿಯನ್ನು ಬಳಸ್ತಾ ಹೋದ ಇರಾನಿನ ಇಸ್ಲಾಮಿಕ್ ಆಡಳಿತ ಇವತ್ತು ಅದೇ ದೇಶದ ಜನರ ಅಸಹನೆಗೆ, ದ್ವೇಷಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿನೇ ಅಲ್ಲಿನ ಆಡಳಿತದ ವಿರುದ್ಧ ಇತ್ತೀಚೆಗಷ್ಟೇ ಅಲ್ಲಿನ ಜನ ಪದೇ ಪದೇ ಪ್ರತಿಭಟನೆಗಳನ್ನು ಆರಂಭ ಮಾಡಿದ್ದು ಮತ್ತು ಸರ್ವಾಧಿಕಾರಿಯ ನಾಶವನ್ನು ಅದೇ ದೇಶದ ಜನ ಬಯಸ್ತಾ ಹೋಗಿದ್ದು, ರಾಜಾಡಳಿತವೇ ಮತ್ತೆ ಇರಾನ್ಗೆ ಬರಲಿ ಅಂತ ಅವರು ಇವತ್ತಿಗೂ ಬಯಸ್ತಾ ಇರೋದು. ಹಾಗೇನಾದರೂ ಆದರೆ ಇರಾನಿನ ಇಸ್ಲಾಮಿಕ್ ಆಡಳಿತವನ್ನು ಅಲ್ಲಿಂದ ಕಿತ್ತೆಸೆಯೋದಕ್ಕೆ ಸಾಧ್ಯ ಆದರೆ
ಇರಾನ್ನಲ್ಲಿ ಮೂಲಭೂತವಾದಿಗಳ ಸಮಸ್ಯೆ ಇಲ್ಲದ ಹಾಗಾದರೆ ಆ ದೇಶ ಮತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋ ಸಾಧ್ಯತೆಗಳಿರುತ್ತವೆ. ಅಲ್ಲಿನ ತೈಲ ಸಂಪನ್ಮೂಲಗಳು, ರೇರ್ ಮಿನರಲ್ಸ್ ಅನ್ನ ಬಳಸ್ಕೊಂಡು ಅವರು ಮತ್ತೆ ಶ್ರೀಮಂತಿಕೆಯನ್ನ ಪಡ್ಕೊಳ್ಳೋದಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಗೆಳೆಯರೆ, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅವತ್ತಿಗೂ ಇದೇ ಇತ್ತು ಅಂತಲ್ಲ. ಅವತ್ತಿನ ಸಂಬಂಧಗಳು ಬೇರೆ ಇದ್ವು, ಇವತ್ತಿನ ಸಂಬಂಧಗಳು ಬದಲಾಗಿವೆ. ನಾಳೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಬಂಧಗಳು ಮತ್ತೆ ಬದಲಾಗೋದಿಲ್ಲ ಅಂತ ಹೇಳೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಇಲ್ಲಿ ಮತದ ಅಮಲನ್ನ ಸ್ವಲ್ಪ ಪಕ್ಕಕ್ಕಿಟ್ರೆ ಇಡೀ ಜಗತ್ತು ಪ್ರಶಾಂತವಾಗಿ ಬದುಕೋದಿಕ್ಕೆ, ಪರಸ್ಪರ ಸಹಕಾರಗಳನ್ನು ಕೊಟ್ಕೊಳ್ಳೋದಿಕ್ಕೆ, ಇಂಟರ್ ಡಿಪೆಂಡೆಂಟ್ ಆಗಿ ಸುಖವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಮತ ಅನ್ನೋದಿದೆ ನೋಡಿ, ಅದು ಮನಸ್ಸಿಗೊಂದು ಪರದೆಯನ್ನ ಹಾಕತ್ತೆ, ಮನುಷ್ಯರನ್ನ ದೂರ ಮಾಡತ್ತೆ. ಇರಾನ್ ಹಾಗೂ ಇಸ್ರೇಲ್ಗಳ ನಡುವೆ ಇಷ್ಟು ವರ್ಷಗಳ ಕಾಲ ಆಗ್ತಾ ಬಂದಿದ್ದು ಇದೇನೆ. ಇದು ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಒಂದು ಕಾಲದ ಸಂಬಂಧ ಹೇಗಿತ್ತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.